ಯಾವತ್ತಾದ್ರು ಯೋಚನೆ ಮಾಡಿದ್ದೀರಾ? ಡಿಮನ್ ಸ್ಲೇಯರ್ ಮೂವಿನ ಮತ್ತೆ ಸೀರೀಸ್ನ ನೋಡ್ಬಿಟ್ಟು ಅದರಲ್ಲಿ ಎಷ್ಟು ಆನಿಮೇಷನ್ ಸಖತ್ತಾಗಿದೆ, ಆ ಪ್ರಪಂಚ ಎಷ್ಟು ಸಖತ್ತಾಗಿದೆ, ಅದರಲ್ಲಿ ನಾನು ಒಂದ್ಸರಿ ಆ ಡಿಮನ್ ಸ್ಲೇಯರ್ ಪ್ರಪಂಚದಲ್ಲಿ ಬಾಳ್ಬೇಕು ಅಂತ ಯೋಚನೆ ಮಾಡಿರ್ತೀರಾ. ಆದ್ರೆ ಯಾವತ್ತಾದ್ರೂ ನೀವು ನಾರ್ಮಲ್ ಜನ ಡಿಮನ್ ಸ್ಲೇಯರ್ ಪ್ರಪಂಚದಲ್ಲಿರುವಂತ ನಾರ್ಮಲ್ ಜನರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಆ ಪ್ರಪಂಚದಲ್ಲಿ ಇರೋದಕ್ಕೂ ಎಷ್ಟು ಕಷ್ಟ ಇದೆ ಅಂತ ಯೋಚನೆ ಮಾಡಿದ್ರೆ ಯಾವತ್ತಾರು ಇಮ್ಯಾಜಿನ್ ಮಾಡಿ. ಆ ಪ್ರಪಂಚದಲ್ಲಿ ರಾತ್ರಿ ಬರೀ ಕತ್ತಲಾಗಿರೋದಿಲ್ಲ, ಆ ಕತ್ತಲೆಯಲ್ಲಿರುವ ರಾತ್ರಿ ತುಂಬಾ ಭಯಾನಕವಾಗಿರುತ್ತೆ. ಅಲ್ಲಿರೋ ಜನಗಳಿಗೆ ಅವರು ಯಾವತ್ತಾದ್ರೂ ಒಂದಿನ ರಾತ್ರಿ ಒಂದು ವಾಕ್ ಹೋಗ್ಬೇಕು ಅಂತ ಅನ್ಕೊಂಡ್ರು ಅದು ಅವರ ಜೀವನದ ಕೊನೆಯ ವಾಕ್ ಆಗಿರುತ್ತೆ. ಅದು ಅವರ ಜೀವನದ ಬದುಕು ಮತ್ತೆ ಸಾವಿನ ಪ್ರಶ್ನೆ ಆಗಿರುತ್ತೆ. ಹೌದು, ನಾವು ನೋಡ್ತಾ ಇರೋದು ಇವಾಗ ಡಿಮನ್ ಸ್ಲೇಯರ್ ಪ್ರಪಂಚದಲ್ಲಿ ನಾರ್ಮಲ್ ಜನ ಅಂದ್ರೆ ನಾರ್ಮಲ್ ವ್ಯಕ್ತಿಗಳ ಪ್ರಪಂಚ ಮತ್ತೆ ಅವರ ಬದುಕಿನ ಶೈಲಿ ಹೇಗಿರುತ್ತೆ ಅಂತ. ಬನ್ನಿ ಶುರು ಮಾಡೋಣ. ಈ ಡಿಮನ್ ಸ್ಲೇಯರ್ ಪ್ರಪಂಚದಲ್ಲಿ ಎಲ್ಲನೂ ಸಾಮಾನ್ಯವಾಗಿ ಇರುತ್ತೆ. ಜನರು ತುಂಬಾ ಸಾಮಾನ್ಯವಾಗಿ ಸರಳ ಜೀವನ ನಡೆಸ್ತಿರ್ತಾರೆ. ತಮ್ಮ ಭೂಮಿಯಲ್ಲಿ ಕೃಷಿ ಮಾಡ್ತಿರ್ತಾರೆ, ಸಣ್ಣ ಪುಟ್ಟ ಅಂಗಡಿಗಳನ್ನ ನಡೆಸ್ತಿರ್ತಾರೆ, ಊರಿಂದ ಊರಿಗೆ ಪ್ರಯಾಣ ಮಾಡ್ತಿರ್ತಾರೆ. ಹಗಲಲ್ಲಿ ಜೀವನ ತುಂಬಾ ಸರಳವಾಗಿ ಕಾಣಿಸುತ್ತೆ. ಮಕ್ಕಳು ನಗ್ತಿರ್ತಾರೆ, ಖುಷಿಯಾಗಿ ಆಟ ಆಡ್ತಿರ್ತಾರೆ, ವ್ಯಾಪಾರಿಗಳು ಚೌಕಾಸಿ ಮಾಡ್ತಿರ್ತಾರೆ, ಹಣ ವ್ಯವಹಾರ ಮಾಡ್ತಿರ್ತಾರೆ, ಕುಟುಂಬಗಳು ಊಟದ ಸಮಯಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡ್ತಾರೆ. ಆದರೆ ಸೂರ್ಯ ಮುಳುಗಿದ ನಂತರ ಎಲ್ಲವೂ ಬದಲಾಗುತ್ತೆ. ಏಕೆಂದರೆ ಅದೇ ಕತ್ತಲಲ್ಲಿ ಅಡಗಿ ಕುಳಿತಿರುವಂತಹ ತುಂಬ ವಿಚಿತ್ರವಾಗಿರುವ ಜೀವಿಗಳು ಅಂದರೆ ರಾಕ್ಷಸರು ಇರ್ತವೆ. ಆದರೆ ಆ ರಾಕ್ಷಸರುಗಳನ್ನ ಜನಗಳು ಯಾವಾಗಲೂ ಸಂಪೂರ್ಣವಾಗಿ ಯಾವತ್ತೂ ನೋಡಿಲ್ಲ. ಆದರೆ ಅವು ಸಿಕ್ಕಾಪಟ್ಟೆ ಹಸಿದಿರುತ್ತವೆ. ಅವರಿಗೆ ಕರುಣೆ ಅನ್ನೋದೇ ಇರುವುದಿಲ್ಲ. ಆ ರಾಕ್ಷಸರು ಎಲ್ಲಿಂದನಾದರೂ ಬರಬಹುದು, ಬಂದು ನಮ್ಮ ಕುಟುಂಬವನ್ನು ಹರಿದು ಮತ್ತು ರಾಕ್ಷಸರ ಥರ ವರ್ತಿಸಬಹುದು. ನಮ್ಮ ಕುಟುಂಬದ ಜೊತೆ ನಮ್ಮ ಕುಟುಂಬವನ್ನು ಹರಿದು ನಾಶ ಮಾಡಿ ಮೌನ ಮತ್ತು ರಕ್ತದ ಮಾತ್ರ ಬಿಡಬಹುದು ಅಂತ ಎಂಬ ಕಥೆಗಳು ಆ ಪ್ರಪಂಚದಲ್ಲಿ ಸಾಮಾನ್ಯವಾಗಿರುತ್ತವೆ. ರಾತ್ರಿ ಹೊತ್ತು ಜನಗಳಿಗೆ ವಿಶ್ರಾಂತಿ ಪಡೆಯುವ ಸಮಯ ಅಲ್ಲ, ಅದು ತುಂಬ ಭಯ ಪಡುವ ಸಮಯ ಆಗಿರುತ್ತೆ. ಸಾಮಾನ್ಯ ಗ್ರಾಮಸ್ಥರು ಮುಸ್ಸಂಜೆ ಆಗ್ತಿದ್ದಂಗೆ ಅವರ ಬಾಗಿಲುಗಳನ್ನ ತುಂಬ ಬಿಗಿಯಾಗಿ ಲಾಕ್ ಮಾಡ್ತಾರೆ. ಅವರ ಪ್ರಪಂಚದಲ್ಲಿ ತೈಲ ಅಂದರೆ ಎಣ್ಣೆ, ದೀಪ ಹಚ್ಚುವ ಎಣ್ಣೆ ತುಂಬ ಕಾಸ್ಟ್ಲಿ ಮತ್ತು ದುಬಾರಿಯಾಗಿದ್ದರೂ ಸಹ ಅವರು ಇಡೀ ರಾತ್ರಿ ಅವರ ಹತ್ರ ಇರುವ ಲ್ಯಾಂಟರ್ನ್ಗಳನ್ನು ಉರಿಸುತ್ತಾನೆ ಇರ್ತಾರೆ. ಏಕೆಂದರೆ ಆ ಲ್ಯಾಂಟರ್ನಿಂದ ಅವರಿಗೆ ಯಾವುದೋ ಒಂದು ಶಕ್ತಿ ಅವರನ್ನು ಕಾಪಾಡುತ್ತೆ ಅನ್ನೋ ನಂಬಿಕೆ ಅವರಲ್ಲಿ ಇದೆ. ಅದು ಕಾಪಾಡಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ರೂ ಸಹ ಅವರು ಆ ನಂಬಿಕೆನ ನಂಬ್ತಾರೆ. ಮತ್ತು ಮಕ್ಕಳಿಗೆ ಅವರು ಯಾವತ್ತೂ ಸಂಜೆ ಆಗ್ತದಂಗೆ ಆಚೆ ತಿರುಗಾಡೋದಕ್ಕೆ ಬಿಡೋದೇ ಇಲ್ಲ. ತಿರುಗುತ್ತಾ ಹೋದಂಥ ಎಷ್ಟೋ ಪ್ರಯಾಣಿಕರು ಮತ್ತೆ ಎಂದಿಗೂ ಕಾಣಿಸಿಕೊಂಡೇ ಇಲ್ಲ. ಈ ಭಯದಲ್ಲಿ ಬದುಕೋದು ಎಷ್ಟು ಕಷ್ಟ ಅಂದರೆ ಹಳ್ಳಿಗಳು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಅವರ ಸಂಪರ್ಕವನ್ನು ಕಡಿತಗೊಂಡಿರ್ತಾರೆ. ಯಾಕೆಂದರೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ ಚಲಿಸೋದಕ್ಕೆ ತುಂಬ ದೂರ ತುಂಬ ಜಾಸ್ತಿ ಪ್ರಯಾಣ ಮಾಡಬೇಕಾಗಿರುತ್ತೆ. ಆ ಪ್ರಯಾಣ ಮಾಡೋದಕ್ಕೆ ಯಾರಿಗೂ ಧೈರ್ಯ ಇರೋದಿಲ್ಲ. ಸುದ್ದಿಗಳು ಮತ್ತು ವಿಚಾರಗಳು ತುಂಬ ನಿಧಾನವಾಗಿ ಚಲಿಸುತ್ತೆ. ಮತ್ತು ಸ್ನೇಹಿತರು ಕೂಡ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಯಾವಾಗಲೂ ಅವರು ಬೇಕಾದ ಹಾಗೆ ಸಿಗೋದಕ್ಕೆ ಆಗೋಗ್ತಾ ಇರಲಿಲ್ಲ. ಮತ್ತು ಕುಟುಂಬಗಳು ಅವರು ಇದ್ದ ಮನೆಯಲ್ಲೇ ತುಂಬ ಬಾಳ್ತಾ ಬಂದಿರ್ತಾರೆ. ಅವರು ಯಾವುದೇ ಕಾರಣಕ್ಕೂ ವಲಸೆ ಹೋಗೋದಕ್ಕೆ ಯೋಚನೆ ಕೂಡ ಮಾಡೋದಿಲ್ಲ. ಸಾಮಾನ್ಯ ಜನರಿಗೆ ಡಿಮನ್ಸ್ ಅಂದರೆ ರಾಕ್ಷಸರು ವಾಸ್ತವದಲ್ಲಿ ಅವು ಬರೀ ಪುರಾಣಗಳಲ್ಲಿ ಮಾತ್ರ ಇದ್ದವು, ಇಲ್ಲಿ ಯಾವುದೂ ಇಲ್ಲ. ಅವು ನಮ್ಮ ಅಜ್ಜ ಮತ್ತು ಹಿರಿಯರ ಕಥೆಗಳಲ್ಲಿ ಮಕ್ಕಳನ್ನ ಹೆದರಿಸೋದಕ್ಕೆ ಮಾತ್ರ ಬರ್ತಿದ್ವು, ನಿಜವಾಗಿಯೂ ಇಲ್ಲ ಅಂತ ವಾದ ಮಾಡ್ತಾರೆ. ಆದರೆ ಇನ್ನೂ ಕೆಲವು ಜನ ಅವರು ಕಾಡಿನಲ್ಲಿ ನಾವು ಹೊಳೆಯುವಂತಹ ಕಣ್ಣುಗಳನ್ನು ನೋಡಿದ್ದೀವಿ, ನಾವು ಗ್ಲೋಯಿಂಗ್ ಐಸ್ನ ನೋಡಿದ್ದೀವಿ ಅಂತ ತುಂಬ ಜನ ವಾದ ಮಾಡ್ತಾರೆ. ಆದರೆ ಈ ಸತ್ಯ ಹೇಳೋದಕ್ಕೆ ತುಂಬ ಜನ ಬದುಕೇ ಇಲ್ಲ. ಡಿಮನ್ಸ್ ಅಂದರೆ ರಾಕ್ಷಸರು ಎಲ್ಲ ಮನುಷ್ಯರ ಹೃದಯದಲ್ಲಿ ನೆರಳಿನ ಹಾಗೆ ಕಾಯ್ತಾ ಇರ್ತಾರೆ, ಅವರ ಸಮಯ ಯಾವಾಗ ಬರುತ್ತೋ ಅಂತ. ಹಾಗೆ ಕತ್ತಲಾಗ್ತಿದ್ದಂತೆ ಹೇಗೆ ಡಿಮನ್ಸ್ ಅಂದರೆ ರಾಕ್ಷಸರು ಬರ್ತಾರೋ ಅದೇ ರೀತಿ ಒಬ್ಬ ಸ್ಟ್ರೇಂಜ್ ಆಗಿರೋ ಅಂದರೆ ಒಬ್ಬ ನಿಗೂಢವಾಗಿರೋ ವ್ಯಕ್ತಿಗಳು ಕೂಡ ಅಂದರೆ ಯೋಧರು ಕೂಡ ಬರ್ತಾರೆ. ಅವರು ತುಂಬ ಡಾರ್ಕ್ ಅಂದರೆ ಕಪ್ಪಾಗಿರುವ ಯೂನಿಫಾರ್ಮ್ಗಳನ್ನು ಧರಿಸ್ತಾರೆ ಮತ್ತು ಡಿಫ್ರೆಂಟ್ ಕ್ಲೋಕ್ಸ್ಗಳನ್ನ ಧರಿಸ್ತಾರೆ. ಮತ್ತು ಅವರು ಕತ್ತಿಯನ್ನು ಕ್ಯಾರಿ ಮಾಡ್ತಾರೆ. ಆ ಚಂದ್ರನ ಬೆಳಕಿನಲ್ಲಿ ಪ್ರಕಾಶವಾಗಿ ಕಾಣಿಸ್ತಾ ಇರ್ತಾರೆ. ಆದರೆ ಅವರು ತುಂಬ ನಿಗೂಢ ಮತ್ತು ಧೈರ್ಯ ತುಂಬಿದವರಾಗಿರ್ತಾರೆ. ಅವರು ತುಂಬ ಹೊತ್ತು ಹಳ್ಳಿಯಲ್ಲಿ ಇರೋದಿಲ್ಲ. ಅವರು ಯಾರೆಂದು ಕೂಡ ಅವರಿಗೆ ಯಾರಿಗೂ ಹೇಳೋದಿಲ್ಲ. ಆದರೆ ಜನರು ನಂಬ್ತಾರೆ ಅವರು ಜನರ ಮತ್ತು ಆ ರಾಕ್ಷಸರ ಮಧ್ಯೆ ಇರುವ ಯೋಧರು ಅಂತ. ಆದರೆ ಇಂಥ ಅಪಾಯದಂಥ ಪ್ರಪಂಚದಲ್ಲೂ ಕೂಡ
ಈ ಪ್ರಪಂಚದಲ್ಲಿ ಸೌಂದರ್ಯ ತುಂಬಿಕೊಂಡಿದೆ. ಪರ್ವತಗಳು ಚೆರ್ರಿ ಬ್ಲಾಸಮ್ಸ್ನಿಂದ ನಮ್ಮ ವಸಂತ ಕಾಲದಲ್ಲಿ ತುಂಬ ತುಳುಕ್ತಾ ಇರುತ್ತೆ. ಮತ್ತು ನದಿ ಮತ್ತು ಸರೋವರಗಳು ಸೂರ್ಯನ ಬೆಳಕಿನಿಂದ ತುಂಬ ಮಿಂಚುತ್ತಾ ಇರುತ್ತವೆ. ಹಳ್ಳಿ ಜನರು ಹಬ್ಬಗಳಿಗೆ ಬಣ್ಣ ಬಣ್ಣದ ಲ್ಯಾಂಟರ್ಸ್ಗಳನ್ನು ಹಚ್ಚಿ ಸಂತೋಷವಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಈ ಎಲ್ಲ ಸಂಭ್ರಮ ಆಚರಣೆಗಳಲ್ಲೂ ಒಂದು ನಿಗೂಢವಾದ ಮತ್ತು ನಿಶಬ್ದವಾದ ಸತ್ಯ ಅಡಗಿದೆ. ಏನೆಂದರೆ ಇಂಥ ಖುಷಿಯಲ್ಲೂ ಕೂಡ ಒಂದೇ ಒಂದು ರಾತ್ರಿ ಎಲ್ಲವನ್ನ ಛಿದ್ರಗೊಳಿಸಬಹುದು ಅಂತ. ನೋಡಿದ್ರಲ್ಲ, ಇದೇ ಡೀಮನ್ ಸ್ಲೇಯರ್ನ ಪ್ರಪಂಚ. ಇದು ಬೆಳಗ್ಗೆ ಹೊತ್ತು ಮಾತ್ರ ಪೀಸ್ಫುಲ್ ಆಗಿ ಎಲ್ಲರೂ ಎಂಜಾಯಬಲ್ ಆಗಿ ಖುಷಿಯಾಗಿರ್ತಾರೆ. ಆದರೆ ರಾತ್ರಿ ಆಗ್ತಿದ್ದಂಗೆ ಪ್ರಪಂಚದ ಇನ್ನೊಂದು ಮುಖ ನಿಮಗೆ ಕಾಣಿಸುತ್ತೆ. ಇಲ್ಲಿರುವ ಜನರ ಪ್ರಪಂಚ ತುಂಬಾ ಕತೆ. ಯಾಕಂದ್ರೆ ನೀವು ಕತ್ತಲಾಗ್ತಿದ್ದಂಗೆ ನಿಮ್ಮನ್ನ ಯಾರು ಬಂದು ಎತ್ಕೊಂಡು ಹೋಗ್ತಾರೆ, ನಿಮ್ಮನ್ನ ಯಾರು ಬಂದು ಸಾಯಿಸ್ತಾರೆ, ನಿಮ್ಮನ್ನ ಯಾರು ಮತ್ತೆ ಡಿಮನ್ ಆಗಿ ಕ್ರಿಯೇಟ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಎಲ್ಲ ಪ್ರೆಡಿಟರ್ಸ್ ಅಂದ್ರೆ ರಾಕ್ಷಸಗಳ ಈ ಪ್ರಪಂಚದಲ್ಲಿ ಬದುಕೋದು ಅಷ್ಟು ಸುಲಭ ಅಲ್ಲ. ಇದು ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತೋ ಅಷ್ಟೇ ಭಯಾನಕವಾಗಿದೆ. ಹಾಗೆ ಈ ಪ್ರಪಂಚದಲ್ಲಿ ತುಂಬಾ ಸೀಕ್ರೆಟ್ಸ್ ಕೂಡ ಅಡಗಿದೆ. ಈಗ ಹೇಳಿ, ನೀವು ಈ ಪ್ರಪಂಚದಲ್ಲಿ ಇವಾಗ್ಲೂ ಇರಬೇಕು ಅಂತ ಆಸೆ ಪಡ್ತೀರಾ? ಇವಾಗ್ಲೂ ನಿಮಗೆ ಸರ್ವೈವ್ ಮಾಡ್ಬೋದು ಈ ಪ್ರಪಂಚದಲ್ಲಿ ಅಂತ ಅನ್ಸುತ್ತಾ ನಿಮಗೆ? ಕೆಳಗೆ ಕಾಮೆಂಟ್ ಮಾಡಿ.